ಭಗವಂತನ ಕೃಪೆ ಇಲ್ಲದೇನೆ ನಮಗೆ ಬದುಕಿನಲ್ಲಿ ಏನೂ ಆಗೋದಿಲ್ಲ, ಯಾವ ಭಾಗ್ಯವೂ ಸಿಗಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ತಿಳಿಸುತ್ತಾ ನೀತಿಶತಕಕಾರ ಆ ಭಗವಂತನ ಕೃಪೆ ಇದ್ದರೆ ಏನೆಲ್ಲ ಸಿಗುತ್ತೆ ಎಂಬುದಾಗಿ 25ನೆಯ ಶ್ಲೋಕದಲ್ಲಿ ವಿವರಣೆ ನೀಡ್ತಾನೆ. ಸೂನು ಸಚ್ಚರಿತಃ ಸತೀ ಪ್ರಿಯತಮ ಸ್ವಾಮೀ ಪ್ರಸಾದೋನ್ಮುಖಃ ಸ್ನಿಗ್ಧಂ ಮಿತ್ರಂ ಅವಂಚಕಃ ಪರಿಜನೋ ನಿಕ್ಲೇಶ ಕ್ಲೇಶಂ ಮನಃ ಆಕಾರೋ ರುಚಿರಃ ಸ್ಥಿರಶ್ಚ ವಿಭವೋ ವಿದ್ಯಾವಧಾತಂ ಮುಖಂ ತುಷ್ಟೇ ವಿಷ್ಟಪಹಾರಿಣಿ ಹರೌ ಸಂಪ್ರಾಪ್ಯತೆ ದೇಹಿನಾ. ವಿಷ್ಟಪ ಕಷ್ಟಹಾರಿಣಿ ಹರೌ ತುಷ್ಟೇ ಸತಿ. ಲೋಕದ ಕಷ್ಟವನ್ನದು ನಿವಾರಣೆ ಮಾಡತಕ್ಕಂತಹ ಭಗವಂತ ಹರಿ ಸಂತೃಪ್ತನಾದರೆ ಏನೆಲ್ಲ ನಮಗೆ ಬದುಕಿನಲ್ಲಿ ಸಿಗುತ್ತೆ. ಸಚ್ಚರಿತಃ ಸೂನುಹು, ಸಚ್ಚಾರಿತ್ರ್ಯವಂತನಾದ ಮಗ ನಮಗೆ ದೊರಕ್ತಾನಂತೆ. ಚಾರಿತ್ರ್ಯಹೀನನಾದ ಮಗ ಇದ್ದರೂ ಒಂದೇ, ಇಲ್ದಿದ್ರೂ ಒಂದೇ. ಹಾಗಾಗಿ ಒಳ್ಳೆಯ ನಡತೆಯನ್ನು ಹೊಂದಿರುವ ಮಗ ಭಗವಂತನ ಕೃಪೆಯಿಂದ ನಮಗೆ ಲಭಿಸ್ತಾನೆ. ಇನ್ನು ಸತೀ ಪ್ರಿಯತಮ, ಸಾಧ್ವೀಮಣಿಯಾದ ಪ್ರಿಯತಮೆ, ಪತಿವ್ರತೆಯಾದ ಪ್ರಿಯತಮೆ ದೊರಕುತ್ತಾಳೆ. ಸ್ವಾಮಿ ಪ್ರಸಾದೋನ್ಮುಖ, ಯಾವಾಗಲೂ ಪ್ರಸನ್ನ ಮುಖನಾದ ಪ್ರಭು ಸ್ವಾಮಿ ರಾಜ ನಮಗೆ ದೊರಕ್ತಾನೆ. ಸ್ನಿಗ್ಧಂ ಮಿತ್ರಂ, ಸ್ನೇಹಶೀಲನಾದ ಮಿತ್ರ. ಅವಂಚಕ ಪರಿಜನ, ಮೋಸ ಮಾಡದ ಸೇವಕ ಜನರು. ನಿಕ್ಲೇಶ ಕ್ಲೇಶಂ ಮನಃ, ನಿರ್ಮಲವಾದ ಮನಸ್ಸು, ಮನಸ್ಸಿನಲ್ಲಿ ಯಾವುದೇ ಗೊಂದಲ ಇಲ್ಲದ ಒಂದು ಸ್ಥಿತಿ, ನಿರ್ಮಲವಾದ ಪ್ರಶಾಂತವಾದ ಮನಸ್ಸು ಭಗವಂತನ ಕೃಪೆಯಿಂದ ದೊರಕುತ್ತೆ. ಆಕಾರೋ ರುಚಿರಃ, ರೂಪವೂ ಕೂಡ ಸುಂದರವಾದ ರೂಪ ನಮಗೆ ಸಿಗುತ್ತೆ. ಸ್ಥಿರಶ್ಚ ವಿಭವ, ಬಂದ ಸಂಪತ್ತು ಸ್ಥಿರವಾಗಿ ಉಳಿಯುತ್ತೆ. ವಿದ್ಯಾವಧಾತಂ ಮುಖಂ, ವಿದ್ಯೆಯಿಂದ ನಿರ್ಮಲವಾದ ಮುಖ. ವಿದ್ಯಾವಂತನ ಮುಖ ನೋಡಿದರೆ ಸಂತೋಷ ಕೊಡುತ್ತೆ. ವಿದ್ಯೆಯುಳ್ಳವರ ಮುಖವು ಮುದ್ದು ಬರುವಂತಿಕ್ಕು ಎಂಬ ಸರ್ವಜ್ಞನ ಮಾತಿನಂತೆ ವಿದ್ಯೆಯಿಂದ ನಿರ್ಮಲವಾದ ಮುಖ ಅಂಥದ್ದು ಕೂಡ, ಇವೆಲ್ಲವೂ ಕೂಡ ದೇಹಿನ ಮನುಷ್ಯನಿಂದ ಸಂಪ್ರಾಪ್ಯತೆ, ಹೊಂದಲ್ಪಡುತ್ತದೆ. ಭಗವಂತನ ಕೃಪೆ ಇದ್ದರೆ ಒಳ್ಳೆಯ ಮಗ ಹುಡ್ತಾನೆ, ಪತ್ನಿ ಸಾಧ್ವೀಮಣಿಯಾಗಿರ್ತಾಳೆ, ನಮ್ಮನ್ನು ಆಳುವವನಿಗೆ ಯಾವಾಗಲೂ ಪ್ರಸನ್ನವಾದ ಮುಖ ಇರ್ತದೆ. ಸದಾ ಸ್ನೇಹಪರನಾಗಿರ್ತಕ್ಕಂತಹ ಮಿತ್ರ, ಯಾವತ್ತೂ ವಂಚನೆ ಮಾಡದಿರ್ತಕ್ಕಂತಹ ಮಿತ್ರ ಇರ್ತಾನೆ. ಸೇವಕರು ಪ್ರಾಮಾಣಿಕವಾಗಿ ಕೆಲಸ ಮಾಡೋರಾಗಿರ್ತಾರೆ. ಮನಸ್ಸಿಗೆ ಯಾವುದೇ ಗೊಂದಲ ಇಲ್ಲದ ಒಂದು ಸ್ಥಿತಿ ಇರ್ತದೆ. ಒಳ್ಳೆಯ ರೂಪ, ಬಂದ ಸಂಪತ್ತು ಸ್ಥಿರವಾಗಿರುವಿಕೆ, ವಿದ್ಯೆಯಿಂದ ಕಾಂತಿಯುಕ್ತವಾದ ಮುಖ, ಇವೆಲ್ಲವೂ ಕೂಡ ಆ ಭಗವಂತನ ಕೃಪೆಯಿಂದ ನಮಗೆ ಲಭಿಸುತ್ತೆ ಅಂತ ನೀತಿಶತಕಕಾರ ಹೇಳ್ತಾ ಇದ್ದಾನೆ. ನೀತಿಶತಕದ 26ನೆಯ ಶ್ಲೋಕ. ಇಲ್ಲಿ ಶ್ರೇಯಸ್ಸನ್ನು ಉಂಟು ಮಾಡುವಂತಹ ಮಾರ್ಗ ಯಾವುದು ಎಂಬುದಾಗಿ ತಿಳಿಸಲಾಗಿದೆ. ಯಾವುದು ನಮಗೆ ಶ್ರೇಯಸ್ಸಿಗೆ ದಾರಿ ಮಾಡಿಕೊಡ್ತದೆ? ಪ್ರಾಣಾಘಾತಾನ್ನಿವೃತ್ತಿ, ಪರಧನಹರಣೆ ಸಂಯಮ, ಸತ್ಯವಾಕ್ಯಂ, ಕಾಲೇ ಶಕ್ತ್ಯಾ ಪ್ರದಾನಂ, ಯುವತಿ ಜನಕಥಾ ಮೂಕಭಾವ ಪರೇಷಾಂ, ತೃಷ್ಣಾಶ್ರೋತೋ ವಿಭಂಗ, ಗುರುಶುಚ ವಿನಯ, ಸರ್ವಭೂತಾನುಕಂಪ, ಸಾಮಾನ್ಯ ಸರ್ವಶಾಸ್ತ್ರೇಷ್ವನುಪಹತ ವಿಧಿ, ಶ್ರೇಯಸಾಂ ಯೇಷ ಪಂಥಾಃ. ಶ್ರೇಯಸ್ಸಿಗೆ ದಾರಿ ಯಾವುದು?
ಪ್ರಾಣಾಘಾತ ನಿವೃತ್ತಿ, ಪ್ರಾಣಿಗಳ ಹಿಂಸೆ ಮಾಡುವುದನ್ನು ನಿಲ್ಲಿಸುವುದು ಶ್ರೇಯಸ್ಸಿಗೆ ದಾರಿ ಮಾಡಿಕೊಡುತ್ತೆ. ಪರಧನಹರಣೆ ಸಂಯಮ, ಬೇರೆಯವರ ಸಂಪತ್ತಿಗೆ ಆಸೆ ಪಡದೇ ಇರೋದು. ಬೇರೆಯವರ ಸಂಪತ್ತು ನಮ್ಮನ್ನು ಆಕರ್ಷಿಸಿದರೂ ಕೂಡ ಅದರೊಳಗೆ ಸಂಯಮ, ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವಂತಹ ಮನಸ್ಸು. ಸತ್ಯವಾಕ್ಯಂ, ಯಾವಾಗಲೂ ಸತ್ಯವನ್ನೇ ಮಾತನಾಡುವುದು. ಕಾಲೇ ಶಕ್ತಿಯ ಪ್ರದಾನಂ, ಕಾಲಕ್ಕೆ ಸರಿಯಾಗಿ ಯಥಾಶಕ್ತಿ ದಾನ ಮಾಡುವಿಕೆ. ಪರೇಶಾಂ ಯುವತಿ ಜನ ಕಥಾ ಮೂಕಭಾವ, ಪರಸ್ತ್ರೀಯರ ಬಗ್ಗೆ ಏನಾದರೂ ವಿಚಾರ ಬಂದರೆ ಏನೂ ಉತ್ತರ ಕೊಡದೆ ಮೂಕನಾಗಿರುವಿಕೆ, ಏನೂ ಹೇಳದೇ ಇರುವಿಕೆ. ತೃಷ್ಣಾ ಸ್ರೋತೋ ವಿಭಂಗ, ಆಸೆ ಇಲ್ಲದಿರುವಿಕೆ. ಗುರುಶುಚ ವಿನಯ, ಹಿರಿಯರಲ್ಲಿ ವಿನಯ ಸ್ವಭಾವ. ಸರ್ವಭೂತಾನುಕಂಪ, ಎಲ್ಲ ಪ್ರಾಣಿಗಳಲ್ಲಿಯೂ ಕೂಡ ದಯೆ ತೋರಿಸುವಿಕೆ. ಏಷಃ, ಇದು ಸಾಮಾನ್ಯ ಸರ್ವಸಾಧಾರಣವಾಗಿರತಕ್ಕಂತಹ ಸರ್ವಶಾಸ್ತ್ರೇಷು ಅನುಪಹತ ವಿಧಿ, ಎಲ್ಲ ಶಾಸ್ತ್ರಗಳಲ್ಲೂ ಕೂಡ ನಿಯಮಿಸಲ್ಪಡುವಂತಹ, ವಿಧಿಸಲ್ಪಡುವಂತಹ ಶ್ರೇಯಸಾಂ ಪಂಥಾಃ, ಶ್ರೇಯಸ್ಸಿನ ಮಾರ್ಗ. ನಮಗೆ ಬದುಕಿನಲ್ಲಿ ಶ್ರೇಯಸ್ಸು ಸಿಗಬೇಕು ಅಂದರೆ ಇಂತಹ ಗುಣಗಳನ್ನು ನಾವು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಬೇಕಾಗತ್ತೆ. ಇಂತಹ ಗುಣಗಳಿದ್ದರೆ ಶ್ರೇಯಸ್ಸಿಗೆ ಅವೇ ದಾರಿ ಮಾಡಿಕೊಡ್ತವೆ. ನೀತಿ ಶತಕದ 27ನೇ ಶ್ಲೋಕ. ಯಾರ್ಯಾರು ಎಂತೆಂತಹ ಕೆಲಸವನ್ನು ಮಾಡ್ತಾರೆ, ಅಧಮರು, ಮಧ್ಯಮರು ಮತ್ತು ಉತ್ತಮರು ಹೇಗೆ ಕೆಲಸ ಮಾಡ್ತಾರೆ ಎಂಬುದನ್ನು ನೀತಿ ಶತಕಕಾರ ಈ ಶ್ಲೋಕದಲ್ಲಿ ಹೇಳ್ತಾನೆ. ಯಾರ್ಯಾರ ಗುಣಸ್ವಭಾವ ಹೇಗಿರ್ತದೆ ಅಂತ. ಪ್ರಾರಭ್ಯತೆ ನ ಖಲು ವಿಘ್ನ ಭಯೇನ ನೀಚೈಃ, ಪ್ರಾರಭ್ಯ ವಿಘ್ನ ವಿಹತಾಃ ವಿರಮಂತಿ ಮಧ್ಯಾಃ, ವಿಘ್ನೈಃ ಪುನಃ ಪುನರಪಿ ಪ್ರತಿಹನ್ಯಮಾನಾಃ, ಪ್ರಾರಬ್ಧಮುತ್ತಮ ಜನಾಃ ನ ಪರಿತ್ಯಜಂತಿ. ನೀಚರಾದವರು, ಅಧಮರಾದವರು ಯಾವುದೇ ಒಂದು ಕೆಲಸವನ್ನು ವಿಘ್ನ ಭಯೇನ ನಖಲು ಪ್ರಾರಭ್ಯತೆ, ನೀಚರುಗಳಿಂದ ಅಂದರೆ ಅಧಮರಿಂದ ಯಾವುದೇ ಕೆಲಸ ಎಲ್ಲಿಯಾದರೂ ಮಧ್ಯದಲ್ಲಿ ವಿಘ್ನ ಬರಬಹುದೇನೋ ಎಂಬ ಶಂಕೆಯಿಂದಾಗಿ ಕೆಲಸವನ್ನು ಆರಂಭಿಸುವುದೇ ಇಲ್ಲವಂತೆ. ಹಾಗೆ ಕೂತ್ಕೊಂಡಿರ್ತಾರೆ. ಎಲ್ಲಾದರೂ ತೊಂದರೆ ಆಗಿಬಿಟ್ರೆ ಅಂತ ಕೆಲಸಕ್ಕೆ ಹೋಗುವುದಲ್ಲ, ಎಲ್ಲಾದರೂ ಫೇಲ್ ಆಗಿಬಿಟ್ರೆ ಅಂದರೆ ಶಾಲೆಗೆ ಸೇರುವುದಲ್ಲ. ಅದು ಅಧಮ ಜನರ ಸ್ವಭಾವ. ಇನ್ನು ಮಧ್ಯಮರು ಏನು ಮಾಡ್ತಾರೆ? ಪ್ರಾರಭ್ಯ ವಿಘ್ನ ವಿಹತಾಃ ವಿರಮಂತಿ ಮಧ್ಯಾಃ, ಮಧ್ಯಮರು ಪ್ರಾರಭ್ಯ ಕೆಲಸವನ್ನು ಆರಂಭಿಸಿಬಿಡ್ತಾರೆ. ವಿಘ್ನ ವಿಹತಾಃ, ಮಧ್ಯದಲ್ಲಿ ವಿಘ್ನಗಳು ಬಂದರೆ, ತೊಂದರೆಗಳು, ಅಪಾಯಗಳು ಬಂದರೆ ಆ ಕೆಲಸವನ್ನು ಮಾಡುವುದನ್ನು ನಿಲ್ಲಿಸಿಬಿಡ್ತಾರೆ, ವಿರಮಂತಿ. ಇನ್ನು ಉತ್ತಮರು ಏನು ಮಾಡ್ತಾರೆ? ನಾವು ಆ ಸಾಲಿಗೆ ಸೇರುವ ಮನಸ್ಸುಳ್ಳವರಾಗಬೇಕು. ಉತ್ತಮರು ಏನು ಮಾಡ್ತಾರೆ? ಉತ್ತಮರು ವಿಘ್ನೈಃ ಪುನಃ ಪುನರಪಿ ಪ್ರತಿಹನ್ಯಮಾನಾಃ, ವಿಘ್ನಗಳಿಂದ ಮತ್ತೆ ಮತ್ತೆ ಅವರು ಆಹತರಾದರೂ ಕೂಡ, ಮತ್ತೆ ಮತ್ತೆ ವಿಘ್ನಗಳು ಅವರನ್ನು ಪೀಡಿಸಿದರೂ ಕೂಡ ಉತ್ತಮ ಜನಾಃ, ಉತ್ತಮರು ಪ್ರಾರಬ್ಧಂ ನ ಪರಿತ್ಯಜಂತಿ, ಆರಂಭಿಸಿದ ಕೆಲಸವನ್ನು ಯಾವತ್ತೂ ಕೂಡ ಬಿಡುವುದಿಲ್ಲ.